ಯೂಟ್ಯೂಬರ್ ರೇಣು ಚಾನೆಲ್ಗೆ ಸ್ವಾಗತ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳನ್ನು ಮುಂಚಿತವಾಗಿ ನೋಡಿ. ನಾನು ಇವತ್ತು ಮನೆಯಲ್ಲಿ ಈಸಿಯಾಗಿ ಡ್ರೈ ಕೋಕೋನಟ್ ಪೌಡರ್, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹೇಗೆ ಮನೆಯಲ್ಲಿ ಈಸಿಯಾಗಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಾನು ಇಲ್ಲಿ 2 ಹಸಿ ಕೊಬ್ಬರಿ ಬಟ್ಲುಗಳನ್ನು ತೆಗೆದುಕೊಂಡಿದ್ದೀನಿ. ಈಗ ಇವನ್ನು ನೀರಿನ ಪಾತ್ರೆ ಈ ರೀತಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಈಗ ಇದನ್ನು ಒಂದು ಸ್ವಚ್ಛವಾಗಿರುವ ಬಟ್ಟೆಯಲ್ಲಿ ಈ ರೀತಿ ಚೆನ್ನಾಗಿ ಒರೆಸ್ಕೊಳ್ಬೇಕು. ಸ್ವಲ್ಪನೂ ತೇವಾಂಶ ಇಲ್ಲದರೆ ಹಾಗೆ ಈ ರೀತಿ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಈ ರೀತಿ ಸಿಪ್ಪೆಯನ್ನು 2 ಬಟ್ಲುಗಳದ್ದು ತೆಗೆದುಕೊಳ್ಬೇಕು. ಈ ರೀತಿ ನೀವು ಸಿಪ್ಪೆಯನ್ನು ತೆಗೆದುಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ತೆಗೆದುಕೋಬೇಕು. ಒಂದು ಬಟ್ಲನ್ನು ಇದೇ ತೆಗೆದಿಟ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ತೆಗೆದಿಟ್ಕೊಳ್ಬೇಕು. ಈಗ ತೆಗೆದುಕೊಂಡಂಥ ಈ ಕೊಬ್ಬರಿನ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿ 2 ಬಟ್ಲನ್ನು ಈ ರೀತಿ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಇಟ್ಕೋಬೇಕು. ಈ ರೀತಿ ನೀವು ಮಾಡಿಟ್ಕೊಂಡಂಥ ಪೀಸ್ಗಳನ್ನು ಮಿಕ್ಸಿ ಜಾರಲ್ಲಿ ಹಾಕಿಕೊಳ್ಬೇಕು. ಈ ರೀತಿ ಎಲ್ಲವನ್ನು ಚಿಕ್ಕದಾಗಿ ಮಾಡ್ಕೋಬೇಕು. ಈಗ ಉಳಿದಂಥ ಸಿಪ್ಪೆನ ನೀವು ಯಾವುದೋ ಗ್ರೇವಿಗೆ ಉಪಯೋಗಿಸ್ಕೋಬಹುದು. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಂಥ ಕೊಬ್ಬರಿ ಪೀಸಸನ್ನು ಹಾಕಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಈಗ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ತೇವಾಂಶ ಇಲ್ಲದ ಹಾಗೆ ಬೇಕು. ಇದನ್ನು ನೀವು ಯಾವಾಗ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಸ್ವೀಟನ್ನು ಬೇಕಾದಂಥ ಸ್ವೀಟನ್ನು ಮಾಡ್ಕೋಬಹುದು. ಈ ರೀತಿ ಮುಂಚೆನೇ ಮಾಡಿಟ್ಕೊಂಡಿದ್ರೆ ರೀತಿ ನೀವು ಮನೆಯಲ್ಲಿ ಮಾಡಿಟ್ಕೊಂಡಿದ್ರೆ ಹೊರಗೆ ತರಲಿಲ್ಲ. ಈಗ ನೋಡಿ, ಡ್ರೈ ಕೋಕೋನಟ್ ಪೌಡರ್, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ರೆಸಿಪಿನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.